ವಿಡಿಯೋನ ತುಂಬ ದಿನದಿಂದನೇ ಅಪ್ಲೋಡ್ ಮಾಡಬೇಕಿತ್ತು. ಸೊ ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಹಂಗಾಗಿ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಂಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಂಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನಿವತ್ತು ಮ್ಯಾಂಗೋ ಉತ್ಸವಕ್ಕೆ ಬಂದಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಜಸ್ಟ್ ಬಂದು ನ್ಯಾಷನಲ್ ಗ್ರೌಂಡ್ಗೆ. ಸೊ ಇಲ್ಲಿ ಗಾಡಿನ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ಜಾಗ ಇರಲಿಲ್ಲ. ಸೊ ಹಂಗಾಗಿ ತುಂಬ ದೂರ ಪಾರ್ಕಿಂಗ್ ಮಾಡಿ ಈಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇದು ನ್ಯಾಷನಲ್ ಗ್ರೌಂಡು ಮೆಟ್ರೋ ಸ್ಟೇಷನ್ನು. ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ಇನ್ನೂ ನಾವು ಒಳಗಡೆನೇ ಹೋಗಿಲ್ಲ. ಇನ್ನು ಅಲ್ಲೆಷ್ಟು ಕ್ಯೂ ಇರುತ್ತೋ, ಒಂದೊಂದು ಫುಡ್ಡಿಗೂ ಒಂದೊಂದು ಹಾಫ್ ಆನ್ ಅವರ್ ಕ್ಯೂ ನಿಂತ್ಕೊಂಡು ತೊಗೋಬೇಕನ್ಸುತ್ತೆ. ಫೈನಲಾಗಿ ನ್ಯಾಷನಲ್ ಗ್ರೌಂಡ್ಗೆ ಹೋದ್ವಿ. ಸೊ ಹೋಗಿ ನೋಡಿದ್ರೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಸೊ ನಾವು ಹೋಗೋಷ್ಟು ಆಲ್ಮೋಸ್ಟ್ 9:30 ಟೈಮ್ ಕೂಡ ಆಗಿತ್ತು. ಸೊ ಹಂಗೆ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಫೋಟೋ ಡಿಸ್ಪ್ಲೇ ಆಗ್ತಾಯಿತ್ತು. ಸೊ ಅದನ್ನ ಹಂಗೆ ನೋಡಿಕೊಂಡು ಸುಮ್ಮನೆ ವೀಡಿಯೋ ಕೂಡ ಮಾಡಿಕೊಂಡೆ. ಸೊ ಅದಾದಮೇಲೆ ಹಂಗೆ ಒಳಗಡೆ ಹೋದ್ವಿ. ಸೊ ಎಲ್ಲ ಫುಡ್ಡಿಗೆ ಕೂಡ ತುಂಬ ಅಂದರೆ ತುಂಬ ಕ್ಯೂ ಇತ್ತು. ನಾವು ಅಂದ್ಕೊಂಡ್ವಿ ಇಲ್ಲಿ ಫುಡ್ ಟ್ರೈ ಮಾಡೋಕ್ಕಾಗಲ್ಲ, 1 or 2 ಫುಡ್ ಟ್ರೈ ಮಾಡ್ಬೋದು ಅಂತ. ಹಂಗೆ ಆಯಿತು ಕೂಡ ಕೊನೆಗೆ. ಸೊ ನಾವು ಒಂದು 3-4 ಮೆಂಬರ್ಸ್ ಇದ್ವಿ. ಸೊ ಎಲ್ಲರೂ ಹೋಗ್ಬಿಟ್ಟು ಒಂದೊಂದು ಕ್ಯೂವಲ್ಲಿ ನಿಂತ್ಕೊಂಡ್ವಿ, ಆಗಸ್ಟ್ ಫುಡ್ನ ಟ್ರೈ ಮಾಡೋಣ ಅಂತ. ಸೊ ಫೈನಲಾಗಿ ಕ್ಯೂ ನಿಂತ್ಕೊಂಡಿದ್ದಕ್ಕೆ ನಮಗೆ ಫುಡ್ ಸಿಕ್ತು. ಇಲ್ಲಿ ನಾನು ಟ್ರೈ ಮಾಡಿದ್ದು ಬಂದು ಮ್ಯಾಂಗೋ ಕೇಸರಿ ಬಾತ್, ಮ್ಯಾಂಗೋ ಚಿತ್ರಾನ್ನ, ಮ್ಯಾಂಗೋ ಸ್ಯಾಂಡ್ವಿಚ್ ಆ್ಯಂಡ್ ಮ್ಯಾಂಗೋ ಬಜ್ಜಿ ಕೂಡ ಟ್ರೈ ಮಾಡಿದೆ. ಮತ್ತು ಹಂಗೆ ಲಾಸ್ಟಲ್ಲಿ ಬರ್ಬೇಕಾದ್ರೆ ಮತ್ತೆ ಕ್ಯೂ ನಿಂತ್ಕೊಂಡು ಮತ್ತೆ ಮ್ಯಾಂಗೋ ಐಸ್ ಕ್ರೀಮ್ ಕೂಡ ಟ್ರೈ ಮಾಡಿದೆ. ಎಲ್ಲ ಬ್ಯಾಟಿಂಗ್ ಮುಗಿಸ್ಕೊಂಡು ನಾವು ಸ್ಟೇಜ್ ಹತ್ರ ಹೋದ್ವಿ. ಯಾಕಪ್ಪ ಅಂತಂದರೆ ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಕೆಲವರು ಸ್ಟೇಜ್ ಮೇಲೆ ಸಾಂಗ್ ಹೇಳ್ತಾ ಇದ್ರೆ, ಕೆಲವರು ಸ್ಟೇಜ್ ಕೆಳಗಡೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅದು ನಾನು ಕ್ಲಿಪ್ ಹಾಕಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಹಂಗೆ ಒಂದು ರೌಂಡ್ ಹಾಕೋಣ ಮ್ಯಾಂಗೋ ಉತ್ಸವ ಅಂತ ಹೋದಾಗ ಅಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಕ್ಯೂಟ್ ಗೇಮ್ಸ್ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಒಂದು ವೀಡಿಯೋಸ್ ಮಾಡಿಕೊಂಡೆ. ಸೊ ಅದಾದಮೇಲೆ ದೊಡ್ಡವ್ರಿಗೆ ಯಾವ್ದಾದ್ರು ಗೇಮ್ಸ್ ಇದೇನಪ್ಪ ಅಂತ ಹುಡುಕ್ಬೇಕಾದ್ರೆ ಅಲ್ಲಿ ಒಂದೇ ಒಂದು ಗೇಮ್ ಇತ್ತು, ಅದು ಕೂಡ ಏಮಿಂಗ್ ಗೇಮು. ಸೊ ನಾವು ಆಡಲಿಲ್ಲ, ಒಬ್ರು ಆಡ್ತಾಯಿದ್ರು. ಸೊ ಅದು ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಅದೆಲ್ಲ ಆದಮೇಲೆ ಹಂಗೆ ಬರುವಾಗ ಅಲ್ಲಿ ಫೋಟೋ ಸೆಷನ್ ಕೂಡ ಇತ್ತು. ಮ್ಯಾಂಗೋ ಉತ್ಸವ ಅಂತ ಅವರು ಓನಾಗಿ ಏನೋ ರೆಡಿ ಮಾಡಿದ್ರು. ಸೊ ಎಲ್ಲರೂ ಕೂಡ ಫೋಟೋಸ್ ತೊಗೊತಾಯಿದ್ರು. ಸೊ ನಾವು ಹಂಗೆ ಫೋಟೋಸ್ ತೊಗೊಂಡ್ವಿ. ಅಷ್ಟು ಆಲ್ಮೋಸ್ಟ್ 10-10:30 ಆಗಿತ್ತು. ಸೊ ಟೈಮ್ ಕೂಡ ಆಗಿತ್ತು. ಹಂಗೆ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.